ವೆಂಕಿ ವೆಂಕಿ ಅವ್ರು ಅವಾಗಲೇ ಹೇಳಿದ್ರು ತಾನೇ, ಹಂಗೇನಾದರೂ ಇದ್ರೆ ನಿನ್ನ ಹತ್ರ ನೋಡು, ಆ ಥರ ಏನಾದರೂ ಇದ್ದರೆ ನಾನು ನಿನ್ನ ಹತ್ರ ಹೇಳ್ಕೊತೀನಿ. ನೀನು ಸುಮ್ಮನೆ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಜಾನವ್ರೆ, ನೀವು ಹಿಂಗೆಲ್ಲ ಹೇಳ್ಬಿಟ್ರೆ ಕೇಳೋ ಜೀವನ ಇದು. ನಿಮ್ಮ ಮುಖದಲ್ಲಿ ನಗು ನೋಡಿಲ್ಲ ಅಂದರೆ ಇವ್ರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಒಂದ್ಸಲ ನಕ್ಬಿಡಿ. ಆಹಾ, ಕಣ್ಬಿಟ್ಟು ಕೂಡಲೇ ದೇವತೆನೇ ನೋಡ್ದಾಗಾಯ್ತು. ನೋಡಿದ್ರೆ ನೋಡ್ತಾನೇ ಇರ್ಬೇಕು ಅನಿಸ್ತಿದೆ. ಇವರನ್ನು ಪಡೆಯೋಕೆ ಅದೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಸೌಂದರ್ಯ ಇರೋರಿಗೆ ಬುದ್ಧಿ ಇರೋಲ್ಲ ಅಂತಾರೆ, ಆದರೆ ದೇವರು ಇವ್ರಿಗೆರಡನ್ನೂ ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ಟವನೆ. ನಾನು ಇವ್ರಿಗೆ ಗೊತ್ತಿಲ್ಲದೆ ತಾಳಿ ಕಟ್ಟಿದೆ ಅನ್ನೋ ಕೋಪ ಬಂದ್ಬಿಟ್ರೆ ಓಳ್ ದಿವಸದಲ್ಲಿ ನಮ್ಮ ಮೇಡಮವ್ರಿಗೆ ಯಾರು ಸಾಟಿ ಇಲ್ಲ. ಅವ್ರ ಆರೈಕೆ ಮಾಡ್ತಿದ್ರೆ ಮಗು ಆಗೋಣ ಅನ್ಸುತ್ತೆ. ಅವ್ರು ನಗ್ತಾ ಇದ್ರೆ ಆ ನಗುವಲ್ಲೇ ಕಳೆದೋಗೋಣ ಅನ್ಸುತ್ತೆ. ಇನ್ನು ಏನೇನೋ ಅನ್ಸುತ್ತೆ, ಆದ್ರೆ ಹೇಳ್ಕೊಳಕಾಯ್ತಿಲ್ವೇ. ಛೇ, ಹಲೋ, ಇಲ್ಲ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಥ್ಯಾಂಕ್ ಯು. ಸಾರಿ, ಮಧ್ಯಾಹ್ನದ ನಿದ್ದೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾರೆ. ಎಬರ್ಸ್ಬಿಟ್ನಾ? ನಿಮ್ಮನ್ನು ನೋಡಿದ ಮೊದಲನೇ ದಿವಸನೇ ನಾನು ನಿದ್ದೆಗೆ ರಜೆ ಹಾಕಿದ್ದಾಯ್ತು ಮೇಡಮರೇ. ಪ್ರತಿ ಕ್ಷಣ ನಿಮ್ಮನ್ನು ನೋಡಬೇಕು ಅಂತಲೇ ಅಲ್ವೇ ಈ ಕಣ್ಣುಗಳನ್ನ ಬಿಟ್ಕೊಂಡು ಓಡಾಡ್ತಾ ಇದ್ದಿದ್ದು. ನಿಮ್ಮನ್ನು ನೋಡೋಕೆ ಅಂತಲೇ ಆ ದೇವ್ರಿಗೆ ಕಣ್ಣುಗಳನ್ನ ಕೊಟ್ಟಿದ್ದಾನೆ ಅನಿಸುತ್ತೆ. ಅದು ನಿಮ್ಗೆ ಯಾವಾಗ ಅರ್ಥ ಆಯ್ತದೋ ಏನೋ. ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಮನಸಲ್ಲೇ ಏನೋ ಮಾತಾಡ್ಕೊಳ್ತಿರೋ ಹಾಗಿದೆ. ಏನಿಲ್ಲ ಮೇಡಮರೇ, ಪ್ರೀತಿಲಿ ಕರ್ಗೋಗಿರೋನ್ಗೆ ಈ ಡಿಸ್ಟರ್ಬೆನ್ಸ್ ಎಲ್ಲ ಯಾವ ಲೆಕ್ಕ ಅಂದೆ. ಏನಂದ್ರಿ? ಮೇಡಮ್ರೆ, ಅತ್ತೆ ಫೋನ್ ಮಾಡಿದ್ರಾ? ಇಲ್ಲ ಸಿದ್ದು ಅವರೇ, ಆಗಲೇ ಫೋನ್ ಮಾಡಿದಾಗ ಜಾನು ಇನ್ನೂ ಆಸ್ಪತ್ರೆಯಿಂದ ಬಂದಿಲ್ಲ ಅಂತ ಹೇಳಿದ್ರು. ಹೌದಾ? ಈಗ ಒಂದ್ಸಲ ಮಾಡಿ ನೋಡಿ, ಈಗ ಬಂದಿರ್ಬೋದು. ಜಾನು, ನಾನು ನಿನಗೆ ಕಷಾಯ ಮಾಡಿಕೊಡ್ತೀನಿ, ಅದನ್ನು ಕೊಡಿ, ಆವಾಗವಾಗ ಕುಡಿತಾ ಇರು. ಹೇಳು ಭಾವನಾ. ಅಮ್ಮ, ಜಾನು ಆಸ್ಪತ್ರೆಯಿಂದ ಬಂದ್ಲಾ? ಬಂದಿದ್ದಾಳೆ. ಲೌಡ್ ಸ್ಪೀಕರ್ಗೆ ಹಾಕ್ತೀನಿ, ಮಾತಾಡು. ಅಕ್ಕ ಹೇಗಿದೆಯೇ? ನಾನು ಚೆನ್ನಾಗಿದ್ದೀನಿ ಜಾನು, ನೀನು ಹೇಗಿದ್ಯಾ? ಏನು ಜಾನು, ಇತ್ತೀಚೆಗೆ ಫೋನ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ಯಾ? ಯಾಕೆ, ಈ ಅಕ್ಕನ ಹತ್ರ ಮಾತಾಡೋಕೆ ನಿನ್ಗೆ ಇಷ್ಟ ಇಲ್ವಾ? ಅಯ್ಯೋ ಏನಕ್ಕ, ಹಾಗೆಲ್ಲ ಏನೂ ಇಲ್ಲ. ನಿಂಗೆ ಗೊತ್ತಲ್ಲ, ಅಜ್ಜಿ ಹೀಗಿದ್ದಾರೆ, ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತಷ್ಟೆ. ಪರವಾಗಿಲ್ಲ ಬಿಡು ಜಾನು. ನೋಡು, ಅಜ್ಜಿ ಜೊತೆಗೆ ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡು. ನೀನೀಗ ತಾಯಿ ಆಗ್ತಿದ್ಯಾ, ನೀನೀಗ ಎಷ್ಟು ಖುಷಿಯಾಗಿರ್ತೀಯೋ ಹುಟ್ಟೋ ಮಗುನು ಚೆನ್ನಾಗಿ ಬೆಳೆಯುತ್ತೆ.
ಮಗುನ ನೋಡೋಕ್ಕೆ ನಾನು ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ? ನಾನು ಮಾತಾಡ್ತೀನಿ. ಜಾನವ್ರೆ, ಇವ್ರು ಮಾತ್ರ ಕಾಯ್ತಿಲ್ಲ, ನಾನು ನಿಮ್ಮ ಮಗು ನೋಡೋದಕ್ಕೆ ತುಂಬ ಕಾಯ್ತವನೆ. ಆ ಪುಟ್ಟ ಕೈಗಳು, ಪುಟ್ಟ ಕಾಲುಗಳು, ಇಷ್ಟೇಷ್ಟು ಕಣ್ಣಲ್ಲಿ ಪಿಳಿಪಿಳಿ ಅಂತ ನೋಡ್ತಿದ್ರೆ ಆಹಾ, ನೆನೆಸ್ಕೊತಿದ್ರೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ? ಒಂದೇ ಒಂದ್ಸಲ ಆ ಮಗಿನ ಎತ್ಕೊಂಡು ಎದೆಗೆ ಔಚ್ಕೊಟ್ರೆ ಇಡೀ ಪ್ರಪಂಚನೇ ಮರ್ತೋಗ್ಬಿಡ್ಬೋದು. ನನಗೆ ಹಿಂಗೆ ಅನ್ನಿಸ್ತಾ ಇದೆ ಅಂದರೆ ಆ ಮಗುಗೆ ತಾಯಿ ಆಗೋರು ನಿಮ್ಗೆ ಹೆಂಗೆ ಅನ್ನಿಸ್ಬೇಡ ಹೇಳಿ? ಏನು ಇವ್ರೇನು ಮಾತಾಡ್ತಾನೆಲ್ಲ? ಲಕ್ಷ್ಮತೆ, ನೀವು ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಅವ್ರನ್ನ ಹುಷಾರಾಗಿ ನೋಡ್ಕೊಂಬನ್ನಿ, ಸರಿಯೇ? ಸರಿ ಸಿದ್ದು. ಹಾಂ. ಅಕ್ಕ, ನಂಗೆ ಯಾಕೋ ಸುಸ್ತಾಗ್ತಿದೆ ಕಣೆ. ನಾನು ನಿಂಗೆ ಆಮೇಲೆ ಯಾವಾಗಲಾದರೂ ಫೋನ್ ಮಾಡ್ತೀನಿ, ಆಯಿತಾ? ಅಮ್ಮ, ನಾನು ರೂಮಲ್ಲಿ ಇರ್ತೀನಿ. ಹೋಗು. ಅಮ್ಮ, ಜಾನು ಯಾಕೋ ಮೊದಲಿನ ಥರ ಲವಲವಿಕೆಯಿಂದ ಇಲ್ಲ ಅಂತ ಅನ್ನಿಸ್ತಿದೆ. ನೀನೊಂದು ಕೆಲಸ ಮಾಡು, ಈ ಸಲ ನೀನು ಮನೆಗೆ ಬರೋವಾಗ ಅವಳನ್ನೂ ಕರ್ಕೊಂಬಂದ್ಬಿಡಮ್ಮ. ಅವಳಲ್ಲೇ ಇದ್ದರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ, ಅದಕ್ಕೆ ಹೀಗೆ.